ನನ್ನ ಕ್ರಿಯೇಟರ್ ಬಿಸ್ನೆಸ್ ಇಂದ ನಾನು ಥಾರ್ ರಾಕ್ಸ್ ತಗೊಂಡೆ. ಬಟ್ ಏನಕ್ಕೆ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ, ಬನ್ನಿ ಹೇಳ್ತೀನಿ. ಡೇ ಇನ್ ದ ಲೈಫ್ ಆಫ್ ಆಂಟರ್ಪ್ರಿನರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟು ಗ್ರೀನ್ ಟೀ ಕುಡಿದ್ಬಿಟ್ಟು ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಬೇಕಿತ್ತು. ಅದಾದ್ಮೇಲೆ ಸೀದಾ ನೈಂಡಳ್ಳಿಲಿರೋ ಮಹೀಂದ್ರ ಶೋರೂಮಿಗೆ ಬಂದೆ. ಇದೊಂಥರ ನಮ್ಮ ತವ್ರ ಮನೆ ಇದ್ದಂಗೆ, ಯಾಕಂದ್ರೆ ನಾನು ಇವತ್ತು ಹೊಸ ಗಾಡಿ ತಗೊಳ್ತಾ ಇದ್ದೀನಿ, ಮಹೀಂದ್ರ ತಾರು. ಶೋರೂಮಿಗೆ ಬಂದ್ಬಿಟ್ಟು ಪೇಪರ್ ವರ್ಕ್ ಎಲ್ಲ ಮುಗಿಸ್ದೆ. ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ, ನಾನು ಯಾವಾಗ ಈ ಕಾಮರ್ಸ್ ಬಿಸ್ನೆಸ್ ಆಮೇಲೆ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಒಂದು ಗಾಡಿ ತಗೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಬಟ್ ನಂದು 5ನೇ ವರ್ಷದಲ್ಲಿ ಇದು 3ನೇ ಗಾಡಿನ ತಗೊಳ್ತಾ ಇರೋದು. ಸೊ ಪೇಪರ್ ವರ್ಕ್ ಎಲ್ಲ ಮುಗಿಸಿ ಸ್ಟೈಲಲ್ಲಿ ನಡ್ಕೊಂಬೋದು ಗಾಡಿನೂ ಅನ್ವೇಲ್ ಮಾಡಿದೆ. ಮುಂಚೆ ನನ್ನ ಹತ್ರ ಥಾರ್ 3 ಡೋರ್ ಇತ್ತು, ಅದ್ರ ತುಂಬಾ ರೋದನೆ ಆಗ್ತಿತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಸೊ ಹಾಗಾಗಿ ಈಗ ಥಾರ್ 5 ಡೋರ್ ತಗೊಂಡೆ, ಥಾರ್ ರಾಕ್ಸ್. ನನ್ನ ಟೀಮ್ ಮೇಟ್ಸು ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದಿದ್ರು. ನೋಡಿ, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ, ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ನಿಮ್ದು ಇನ್ಕಮ್ ಎಷ್ಟೇ ಇರಲಿ, ನಿಮ್ದು ಮೇನ್ ಗೋಲ್ ಫೈನಾನ್ಷಿಯಲ್ ಫ್ರೀಡಮ್ ಆಗಿರಬೇಕು. ಗಾಡಿ, ಕಾರು ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಯಾವತ್ತಿದ್ರು ಲಯಬಿಲಿಟಿನೇ, ಅದು ಅಸೆಟ್ ಆಗಲ್ಲ. ಯಾಕಂದ್ರೆ ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು 2017 ಅಲ್ಲಿ ನನ್ನ ಇ ಕಾಮರ್ಸ್ ಬಿಸ್ನೆಸ್. ಆಮೇಲೆ 2019 ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 3 ಇಯರ್ಸ್ ತನಕ ನಾನು ಖಾಲಿ ನನ್ನ ಎಕ್ಸ್ಪೆನ್ಸಸ್ ಮತ್ತೆ ನನ್ನ ಬಿಸ್ನೆಸ್ ಗೆ ನಾನು ರೀಇನ್ವೆಸ್ಟ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಲಾಕ್ಡೌನ್ ಟೈಮ್ ಅಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ದು, ಡಸ್ಟರ್. ಅದಾದ್ಮೇಲೆ ರಿಯಲ್ ಎಸ್ಟೇಟ್, ರೆಂಟಲ್ ಪ್ರಾಪರ್ಟೀಸ್ ಅದೆಲ್ಲ ತಗೊಂಡ್ಮೇಲೆ ನಾನು ಹೊಸ ಗಾಡಿ ತಗೊಂಡೆ. ಸೊ ಅದಾದ್ಮೇಲೆ ಅಗೇನ್ ಇದು ನನ್ನ 3ನೇ ಗಾಡಿ. ಬಟ್ ನಾನು ಹೇಳಕ್ ಹೊರಟಿರೋದು ಏನಂದ್ರೆ, ನೀವು ಯಾವುದೇ ಮೆಟೀರಿಯಲಿಸ್ಟಿಕ್ ತಗೊಂಡ್ರು ನಿಮಗೆ 1 ವಾರ 2 ವಾರ ಆಮೇಲೆ ಬೋರ್ ಹಿಡಿದ್ಬಿಡುತ್ತೆ. ಬಟ್ ಫೈನಾನ್ಷಿಯಲ್ ಫ್ರೀಡಮ್ ಏನಿದೆ ಅದು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದ್ರಲ್ಲೂ ಸಿಗಲ್ಲ. ಸೊ ಹಾಗಾಗಿ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆ ಕಾರ್ ನೀವು 3 ಸತಿ ಪರ್ಚೇಸ್ ಮಾಡೋ ಕೆಪಾಸಿಟಿ ಇರಬೇಕು. ಅವಾಗ್ಲೇ ನೀವು ಅದನ್ನ ಅಫೋರ್ಡ್ ಮಾಡಕ್ ಆಗೋದು. ಸೊ ಈ ರೂಲ್ ನಾನು ಬೇಸಿಕಲಿ ಫಾಲೋ ಮಾಡಿ. ಅದಾದ್ಮೇಲೆ ಗಾಡಿನ ನಮ್ಮ ಅಪಾರ್ಟ್ಮೆಂಟಿಗೆ ತಗೊಂಡೋದೆ. ಅಲ್ಲಿ ವಿಡಿಯೋಗ್ರಾಫರ್ ಎಲ್ಲ ಸ್ವಲ್ಪ ಶೂಟ್ ಮಾಡಿದ್ರು. ಅದ್ರ ಔಟ್ಪುಟ್ ನಾಳೆ ಬರುತ್ತೆ. ಸೊ ಇದು ನನ್ನ ಬೈಕು, ನೀವು ನೋಡಿರ್ಬೋದು, ಕನ್ನಡ ವ್ಲಾಗರ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಈ ಬೈಕು ಬೇರೆ ಯಾರ್ದು ಅಲ್ಲ, ನಂದೆ. ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ 4-4:15 ಆಗ್ಬಿಟ್ಟಿತ್ತು. ಶೆಟ್ಟಿಸ್ ಲಂಚ್ ಹೋಮಿಗೆ ಹೋಗ್ಬಿಟ್ಟು ಗೀ ರೋಸ್ಟ್, ನೀರ್ ದೋಸೆ, ಕುರಿ ರೋಟೆ ಎಲ್ಲ ತಿಂದ್ವಿ. ಸೊ ನಾನು ಮಧ್ಯಾಹ್ನದ ಮೀಲು ಮುಗಿಸ್ಬಿಟ್ಟೆ. ಆಮೇಲೆ ಹಂಗೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ. ರಿವ್ಯೂ ಮೀಟಿಂಗ್ ಇತ್ತು ಕ್ಲೈಂಟ್ ಜೊತೆ, ಅವ್ರ ಹತ್ರ ಒಂದು ಒಳ್ಳೆ ರಿವ್ಯೂಸ್ ತಕೊಂಡು ಆಮೇಲೆ ಹಂಗೆ ಸೀದಾ ಸಂಜೆ ಜಿಮ್ಮಿಗೆ ಹೋದೆ. ಇವತ್ತು ಬ್ಯಾಕ್ ಡೇ. ಸೊ ಬ್ಯಾಕ್ ಡೇ ನಾನು ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ವೇಟೆಡ್ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಒಂದು 8 ರೆಪ್ಸ್ ವೇಟೆಡ್ ಪುಲ್ಅಪ್ಸ್ ಮಾಡಿಬಿಟ್ಟು ಹಂಗೆ ಹಾರಿಜಾಂಟಲ್ ಪುಲ್ಅಪ್, ವರ್ಟಿಕಲ್ ಪುಲ್ಅಪ್, ಟೋಟಲ್ ಬ್ಯಾಕ್ ದಿನ 4 ವೇರಿಯೇಷನ್ಸ್ ಮಾಡಿದೆ. ಅದಾದ್ಮೇಲೆ ಟ್ರೈಸಿಪ್ಸ್ ವರ್ಕೌಟು. ಸೊ ಟ್ರೈಸಿಪ್ಸಿಗೂ ನಾನು 3 ವೇರಿಯೇಷನ್ಸ್ ಮಾಡ್ತೀನಿ. 12 ರೆಪ್ಸ್ದು 3 ಸೆಟ್. ಆಮೇಲೆ ಕಾರ್ಡಿಯೋ. ಸೊ ಇನ್ಕ್ಲೈನ್ 10 ಅಲ್ಲಿ ಇಟ್ಬಿಟ್ಟು ಸ್ಪೀಡ್ 4.5 ಅಲ್ಲಿ ಇಟ್ಬಿಟ್ಟು 30 ಮಿನಿಟ್ಸ್ ವಾಕ್ ಮಾಡಿದೆ. ಸೊ ಟೋಟಲ್ 244 ಕ್ಯಾಲೋರೀಸ್ ಬರ್ನ್ ಮಾಡಿದೆ. ಆಮೇಲೆ ಮಿರರ್ ಮುಂದೆ ನಾನು ಪ್ರೋಗ್ರೆಸ್ ಚೆಕ್ ಮಾಡಿದೆ. ನೋಡಿ, ನೀವು ಬಿಗಿನರ್ಸ್ ಆಗಿದ್ರೆ ಬಿಸ್ನೆಸ್ ಅಲ್ಲಿ ನಿಮಗೆ ಫೋಕಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂದ್ರೆ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ. ಸೊ ಜಿಮ್ಮಿಗೆ ಹೋದಾಗ ಅದೇನು ಟೈಮ್ ಇದೆ ಅದನ್ನೆಲ್ಲ ಯೋಚನೆ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಹೆಂಗ್ ಗ್ರೋ ಮಾಡ್ಬೋದು ಅಂತ. ಆಮೇಲೆ ಟೈಮ್ ವೇಸ್ಟ್ ಮಾಡೋದು ನಿಲ್ಲಿಸ್ಬಿಡ್ತೀರಾ. ಸುಮ್ಮನೆ ಫ್ರೆಂಡ್ಸ್ ಜೊತೆ ತಿರುಗಾಡೋದು, ಪಾರ್ಟಿ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡ್ಬಿಡ್ತೀರಾ. ಬ್ಯಾಡ್ ಹ್ಯಾಬಿಟ್ಸ್ ಅವಾಯ್ಡ್ ಆಗ್ಬಿಡುತ್ತೆ. ಸೊ ನಾನು ಪ್ರೋಗ್ರೆಸ್ ಚೆಕ್ ಮಾಡಿದೆ. ಇನ್ನೂ ಲೋವರ್ ಫ್ಯಾಟ್ ಎಲ್ಲ ಸ್ವಲ್ಪ ಕರಗಿಸ್ಬೇಕು. ಅದಾದ್ಮೇಲೆ ಹೊಸ ಗಾಡಿಗೆ ಫುಲ್ ಟ್ಯಾಂಕ್ ಫ್ಯೂಯಲ್ ಹಾಕ್ಸಿ ಸೊ ಇವಾಗ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡಿಬಿಟ್ಟು ನಾನು ಇವತ್ತಿನ ದಿನ ಮುಗಿಸ್ಬೇಕು.